ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಗತ್ತು ಇದೀಗ ಮಿಸೈಲ್ ಬಾಂಬ್ಗಳ ಮುಖಾಂತರ ಯುದ್ಧದ ಕಾರ್ಮೋಡದಲ್ಲಿ ದಿನಗಳನ್ನು ಕಳೀತಾ ಇದ್ರೆ, ಕ್ರಿಕೆಟ್ ಅಭಿಮಾನಿಗಳು ಇದೀಗ ICC T20 ವಿಶ್ವಕಪ್ ಸಮರದ ಫೈನಲ್ ವಾರ್ಗೆ ಸಜ್ಜಾಗಿದ್ದಾರೆ. ಒಂದು ಕಡೆ ಸತತ 2ನೇ ಬಾರಿ ಟ್ರೋಫಿ ಗೆಲ್ಲುವ ಕನಸಿನೊಂದಿಗೆ ಭಾರತ ತನ್ನ ತವರಿನಲ್ಲಿ ಆಡೋದಕ್ಕೆ ಸಜ್ಜಾಗಿದ್ರೆ, ಹಾಲಿ ಚಾಂಪಿಯನ್ನರನ್ನ ಸೋಲಿಸಿ ಚೊಚ್ಚಲ ಕಪ್ ಗೆಲ್ಲೋದಕ್ಕೆ ನ್ಯೂಜಿಲೆಂಡ್ ಕಾಯ್ತಾ ಇದೆ. 10ನೇ ಆವೃತ್ತಿಯ T20 ವಿಶ್ವಕಪ್ ಫೈನಲ್ಗೆ ಇವತ್ತು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣ ವೇದಿಕೆ ಆಗ್ತಾ ಇದೆ. ಟ್ರೋಫಿ ಗೆಲ್ಲುವ ಫೇವರೇಟ್ ಎನಿಸಿಕೊಂಡೇ ಈ ಬಾರಿ ಟೂರ್ನಿಗೆ ಕಾಲಿಟ್ಟಿರುವಂತಹ ಟೀಮ್ ಇಂಡಿಯಾ ಫೈನಲಲ್ಲೂ ಕೂಡ ಗೆಲ್ಲುವಂತಹ ನೆಚ್ಚಿನ ತಂಡ ಅಂತ ಅನಿಸ್ಕೊಂಡಿದೆ. ICC ಟೂರ್ನಿಗಳಲ್ಲಿ ಭಾರತಕ್ಕೆ ಸದಾ ಸವಾಲೊಡ್ಡುವ ಕಿವೀಸ್ ತಂಡವೇನು ಸುಲಭದಲ್ಲಿ ಕಪ್ ಬಿಟ್ಕೊಡುವುದಿಲ್ಲ ಅನ್ನೋದು ಖಚಿತ ಆಗಿದೆ. ಇವತ್ತು ಫೈನಲ್ ಮ್ಯಾಚ್ ಇದೆ, ಗೆದ್ದೇ ಗೆಲ್ಲಬೇಕು ಅಂತ ಭಾರತ ಇದೀಗ ಪಣತೊಟ್ಟು ಆಟವನ್ನು ಆಡ್ತಾ ಇದೆ. ಫೈನಲ್ಗೇರಿದಂಥ ನ್ಯೂಜಿಲೆಂಡ್ ಮತ್ತು ಭಾರತ ಒಂದು ತಂಡದ ಬೌಲಿಂಗ್ ಮತ್ತೊಂದು ತಂಡದ ಬ್ಯಾಟಿಂಗ್ ಪಡೆ ನಡುವಿನ ಪೈಪೋಟಿ ಸಹಜವಾಗಿದೆ. ಉಭಯ ತಂಡಗಳು ಕೂಡ ಇಲ್ಲಿ ಬಲಿಷ್ಠ ಆಗಿದೆ. ಸಂಘಟಿತ ಆಟವೇ ಫೈನಲ್ ಗೆಲ್ಲುವುದರ ಮಾನದಂಡ ಅಂತ ಹೇಳಲಾಗ್ತಾ ಇದೆ. ಭಾರತವು ಕೂಡ ಸಂಘಟನಾತ್ಮಕವಾಗಿ ಅಂದರೆ ಸಂಘಟಿತ ಹೋರಾಟಕ್ಕೆ ಇದೀಗ ಸಜ್ಜಾಗಿರೋದು. ಸೆಮಿಫೈನಲ್ನಲ್ಲಿ ಇಂಗ್ಲೆಂಡನ್ನು ಮಣಿಸಿ ಇದೀಗ ಫೈನಲ್ಗೇರಿರುವಂತಹ ಭಾರತ ಮತ್ತೊಮ್ಮೆ ಕಪ್ ಗೆಲ್ಲುವಂತಹ ನಿರೀಕ್ಷೆಯಲ್ಲಿದೆ. ಭಾರತ ತಂಡದಲ್ಲಿ ಅಭಿಷೇಕ್ ಶರ್ಮಾ ಅವರನ್ನು ಹೊರತುಪಡಿಸಿ ಇತರ ಎಲ್ಲ ಬ್ಯಾಟರ್ಸ್ಗಳು ಕೂಡ ಕೆಲ ಪಂದ್ಯಗಳಲ್ಲಿ ಆಡಿದ್ದಾರೆ. ಇವತ್ತು ಕೂಡ ಅವರು ಆಡ್ತಾರೆ. ಭಾರತಕ್ಕೆ ಮತ್ತೊಮ್ಮೆ ಕಪ್ಪು ಬರುವ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಕಾದು ಕೂತಿದ್ದಾರೆ.